ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂಡರಲ್ಲಿ ವುಮೆನ್ಸ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡರಲ್ಲಿ ಅಂಗನವಾಡಿ ಟೀಚರ್ಸ್ ಅಂದರೆ ಹೆಲ್ಪರ್ಸ್ ಆ್ಯಂಡ್ ವರ್ಕರ್ಸ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಅಪ್ಲೈ ಮಾಡೋದು ಹೇಗಂತ ಹೇಳ್ತೇನೆ. ವೆಬ್ಸೈಟ್ಗೆ ಹೋದಾಗ ಆಪ್ಷನ್ ಬರುತ್ತೆ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಆರ್ ಮಿನಿ ಅಂಗನವಾಡಿ ವರ್ಕರ್ ಅಂತ ಹೇಳ್ಕೊಂಡು ಅಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಕು, ಪ್ರಾಜೆಕ್ಟು, ನೋಟಿಫಿಕೇಷನ್ ನಂಬರು, ಹುದ್ದೆ ಚಾಯ್ಸ್ ಮಾಡಿದರೆ ನಿಮ್ಮ ಕಾಸ್ಟನ್ನು ಚಾಯ್ಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ RD ನಂಬರ್ ಕೇಳ್ತಾ ಇಲ್ಲ. ಸಬ್ಮಿಟ್ ಅಂತ ಕೊಟ್ಟಾಗ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಯಾವುದು ಬೇಕು ಅಂದರೆ ಅದನ್ನು ಚಾಯ್ಸ್ ಮಾಡಿ. ಚಾಯ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮ್ಮ ನೇಮ್ ಕೇಳುತ್ತೆ, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇವಾಗ ಲಿಮಿಟು 35 ಇಯರ್ಸ್ ಇದೆ. ನಿಮ್ಮದು ಏಜ್ 35 ಎಬೋವ್ ಇದ್ದರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಬಿಲೋ 35 ಇರೋರು ಮಾತ್ರ ಅಪ್ಲೈ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಕನ್ನಡನ ಅಥವಾ ಬೇರೆಯಾ ಕೇಳುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ನಾರ್ಮಲಿ ಕನ್ನಡ ಇರುತ್ತೆ, ಅದನ್ನ ಚಾಯ್ಸ್ ಮಾಡಿ. ನೆಕ್ಸ್ಟ್ ಅಮ್ಮನ ಹೆಸರು ಕೇಳುತ್ತೆ, ಅಮ್ಮನ ಹೆಸರು ಹಾಕಿ. ನೆಕ್ಸ್ಟ್ ತಂದೆ ಹೆಸರು ಕೇಳುತ್ತೆ, ತಂದೆ ಹೆಸರು ಹಾಕಿ. ಮ್ಯಾರಿಡಾ ಕೇಳುತ್ತೆ, ಅನ್ಮ್ಯಾರಿಡಾ ಕೇಳುತ್ತೆ. ಮ್ಯಾರಿಡ್ ಎಸ್ ಅಂತ ಕೊಟ್ಟರೆ ಹಸ್ಬೆಂಡ್ ನೇಮ್ ಕೇಳುತ್ತೆ, ಅದನ್ನು ಹಾಕಿ. ನೆಕ್ಸ್ಟ್ ಆ್ಯಕ್ಚುಲಿ ನೀವು ಟೀಚರಿಗೆ ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್, ಮಾರ್ಕ್ಸ್ ಎಲ್ಲ ಕೇಳುತ್ತೆ. ಅದೇ ನೀವು ಹೆಲ್ಪರಿಗೆ ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮದು SSC ಡೀಟೇಲ್ಸ್ ಕೇಳುತ್ತೆ. ಅದಾದಮೇಲೆ ಅಡ್ರೆಸ್ ಇರುತ್ತೆ, ಆಧಾರಲ್ಲಿ ಯಾವ ಅಡ್ರೆಸ್ ಇದೆ ಅದನ್ನ ಹಾಕಿ. ಸ್ಟೇಟು, ಡಿಸ್ಟ್ರಿಕ್ಕು, ಪಿನ್ ಕೋಡು, ತಾಲೂಕು ಎಲ್ಲ ಹಾಕಿ. ಇಮೇಲ್ ID, ಫೋನ್ ನಂಬರ್ ಹಾಕಿ. ನೆಕ್ಸ್ಟು ನಿವಾಸಿ ಪ್ರಮಾಣ ಪತ್ರ ಕೇಳುತ್ತೆ. ಅದರಲ್ಲಿ ನಿಮ್ಮದು RD ನಂಬರ್ ಬರುತ್ತಲ್ಲ, ಆ ನಂಬರ್ನ ಹಾಕಿ. ನೆಕ್ಸ್ಟ್ ಎಡಿಷ್ನಲ್ ಕೋರ್ಸಸ್ ಅಂಡರ್ಗಾನ್ ಅಂದರೆ ನೀವೇನಾದರೂ ಎಕ್ಸ್ಟ್ರಾ ಕೋರ್ಸಸ್ ಮಾಡಿದರೆ, ಏನಾದರೂ ಟ್ಯೂಷನ್, ನ್ಯೂಟ್ರಿಷನ್ ಅದರ ರಿಲೇಟೆಡ್ ಏನು ಮಾಡಿದರೆ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನೆಕ್ಸ್ಟು ಆ್ಯಸಿಡ್ ಅಟ್ಯಾಕ್ ಅಥವಾ ರೆಸಿಡೆಂಟ್ ಅದರ ರಿಲೇಟೆಡ್ ಏನಿದ್ರು ಚಾಯ್ಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಹಾಗೆ ಪ್ರಿವ್ಯೂ ಅಂತ ಕೊಡಿ. ಈ ಥರ ಅಪ್ಲಿಕೇಶನ್ ಪ್ರಿವ್ಯೂ ಬರುತ್ತೆ. ನೆಕ್ಸ್ಟು ಇಲ್ಲಿರೋ ಕ್ಯಾಪ್ಚಾವನ್ನು ಇಲ್ಲಿ ಹಾಕಬೇಕು. ಹಾಕಿದ ಮೇಲೆ ಸೇವ್ ಚೇಂಜಸ್ ಅಂತ ಕೊಡಬೇಕು. ಕೊಟ್ಟಾದಮೇಲೆ ಈ ಥರ ಒಂದು ರೆಫರೆನ್ಸ್ ID ಬರುತ್ತೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಮೇನ್ ಪೇಜಿಗೆ ಬನ್ನಿ. ಮೇನ್ ಪೇಜಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತೆ, ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ID ಕೇಳುತ್ತೆ, ಆವಾಗ ನೀವು ಹಾಕಿದ್ರಲ್ಲ ಅದೇ ID ಹಾಕಿ, ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೋಡ್ ಫೋಟೋ ಆಪ್ಷನಲ್ಲಿ ಚಾಯ್ಸ್ ಮಾಡಿಕೊಳ್ಳಿ. ಫೋಟೋ ಸೈಜ್ 100 KB ಡೌನ್ ಇರಬೇಕು. ಆ್ಯಂಡ್ ಅಪ್ಲೋಡ್ ಸಿಗ್ನೇಚರಲ್ಲಿ ನಿಮ್ಮ ಸಿಗ್ನೇಚರ್ ಚಾಯ್ಸ್ ಮಾಡ್ಕೊಳ್ಳಿ, ಅದು ಸಹ 100 KB ಡೌನ್ ಇರಬೇಕು. ಎರಡು ಅಪ್ಲೋಡ್ ಆದಮೇಲೆ ಫೋಟೋ ಚೂಸ್ ಮಾಡಿ, ಇಲ್ಲಿ ಫೋಟೋ ಅಪ್ಲೋಡ್ ಕೊಡಿ. ಸಿಗ್ನೇಚರ್ ಚೂಸ್ ಮಾಡಿ, ಸಿಗ್ನೇಚರ್ ಅಪ್ಲೋಡ್ ಕೊಡಿ. ನೆಕ್ಸ್ಟ್ ಸೇವ್ ಅಂತ ಕೊಡಿ. ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ವಾಪಸ್ ಮೇನ್ ಪೇಜಿಗೆ ಹೋಗುತ್ತೆ. ಅಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಆಪ್ಷನ್ ತೊಗೊಳ್ಳಿ. ಇಲ್ಲಿ ID ಪಾಸ್ವರ್ಡ್ ಹಾಕಿ, ID ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಿ. ನೆಕ್ಸ್ಟು ನಿಮ್ಮದು ಆಧಾರ್ ನಂಬರ್ ಕೇಳುತ್ತೆ, ಇಲ್ಲಿರೋ ಕ್ಯಾಪ್ಚಾನ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕೊಟ್ಟಾಗ OTP ಹೋಗುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಫಸ್ಟು ಇಲ್ಲೆಲ್ಲ ಕೇಳುತ್ತೆ, ಯಾವುದೆಲ್ಲ ಅಪ್ಲೋಡೆಡ್ ಆಗಿದೆ. ಅಪ್ಲೋಡ್ ಆದಮೇಲೆ ಇದೆಲ್ಲ ಎಸ್ ಬರುತ್ತೆ. ವ್ಯೂ ನೋಡ್ಬೋದು, ಎಲ್ಲ ಎಡಿಟ್ ಮಾಡ್ಬೋದು. ಈ ಥರ ಚೂಸ್ ಫೈಲ್ ಕೊಟ್ಟು ಅಪ್ಲೋಡ್, ಚೂಸ್ ಫೈಲ್ ಅಪ್ಲೋಡ್. ಅದಾದಮೇಲೆ ನೆಕ್ಸ್ಟ್ KYC ಹೋಗುತ್ತೆ. ಇಲ್ಲಿ I agree ಅಂತ ಬಟನ್ ಇರುತ್ತೆ, ಆ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೋದರೆ ಇಲ್ಲಿ ಆಧಾರ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಡಿ. OTP ಹಾಕಿದ ಮೇಲೆ ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಸೈನ್ PDF ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರಾಯ್ತು. ಒಂದು ವೇಳೆ ನಿಮಗೆ ಬರಲಿಲ್ಲ, ಎಲ್ಲಾದರೂ ಡೌನ್ಲೋಡ್ ಆಗಲಿಲ್ಲ ಅಂತ ಹೇಳಿದರೆ ಪ್ರೀವಿಯಸ್ ಪೇಜಿಗೆ ಬಂದು ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಇದೆಯಲ್ಲ ಮೇನ್ ಪೇಜ್, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಹಾಕಿದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಲೈಕ್ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.